ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗಿದ್ದೀರಿ ಫ್ರೆಂಡ್ಸ್? ಆರಾಮದಿರಿ? ನಾನು ಆರಾಮದೀನಿ ನೋಡಿರಿ ಫ್ರೆಂಡ್ಸ್. ನೀವು ಆರಾಮದಿರಿ ಅಂತೇಳಿ ನಾನು ಅನ್ಕೊತೀನಿ ರೀ. ಅಶ್ಫಾಕ್ ನಸೀಮ್ ಫ್ಯಾಮಿಲಿ ವ್ಲಾಗ್ಸ್ನಲ್ಲಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ರೀ ಫ್ರೆಂಡ್ಸ್. ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬ್ಲಾಗ್ನಲ್ಲಿ ಏನೇನಿದೆ ಇವತ್ತು, ನಮ್ಮ ಬ್ರದರ್ ಇವತ್ತು ನಾಷ್ಟಕ್ಕೆ ಏನೇನು ಮಾಡಕತ್ತಾರ ಎಲ್ಲ ನೋಡ್ಕೊಂಬರೋಣ. ನಮ್ಮ ತಮ್ಮ ಇವತ್ತು ನಮ್ಗೆ ಹೆಲ್ಪ್ ಮಾಡ್ತಾರೆ ಕಿಚನ್ ಒಳಗೆ. ಹಾಗಾಗಿ ಅದು ಬ್ಲಾಗ್ನಲ್ಲಿ ಇವತ್ತು ಸಿಗುತ್ತಾ, ನಾವು ಏನು ಮಾಡಕತ್ತೀವಿ ಅದಕ್ಕೆ ನೀವು ಕಾದು ನೋಡ್ಬೇಕ್ರಿ. ಸ್ಕೀಪ್ ಮಾಡೋಕ್ಕೆ ಹೋಗಬೇಡ್ರಿ, ಹಾಗಂದ್ರೆ ನಿಮ್ಗೆ ಗೊತ್ತಾಗುತ್ತೆ ರೀ ಫ್ರೆಂಡ್ಸ್. ಮತ್ತು ಇನ್ನೂ ಒಂದು ಮಾತು ಹೇಳ್ಬೇಕಂದ್ರೆ, ಮೊನ್ನೆ ನಾವು ಮದುವೆಗೆ ಹೋಗಿದ್ವಿ, ಮೈಬೂಬ್ ಅವ್ರ ಅಣ್ಣನ ಮದುವೆ ಮನೆಗೆ. ತಮ್ಮನ್ನ ಲಾಗ್ ಅಂಕಲ್ ಅವ್ರದ್ದು ಅವರು ಇನ್ವೈಟ್ ಮಾಡಿದ್ರಲ್ಲ, ಅವ್ರ ಮದುವೆಗೆ ಹೋಗಿದ್ವಿ. ಹೋದರೆ ನಾನು ಮದುವೆ ಹೆಣ್ಣಿನ ಫೇಸ್ನ ತೋರಿಸಿಲ್ಲ ಅಂತ ಹೇಳಿದರು. ಅಂದರೆ ನಮ್ಗೆ ಪರ್ಮಿಷನ್ ಇದ್ದಿಲ್ಲ ರೀ ಫ್ರೆಂಡ್ಸ್. ಹಾಗಾಗಿ ನಾವು ಹೆಣ್ಣಿನ ಫೇಸ್ ತೋರ್ಸೋಕ್ಕಾಗಲಿಲ್ಲ. ಹಾಗಾಗಿ ಸಾರಿ ಅಂತ ಕೇಳ್ಕೊತೀನಿ ರೀ. ಮತ್ತು ನೀವು ನೋಡಿರ್ಬೋದು ಅಲ್ಲಿಂದ ನಮ್ಮ ಮದುವೆದು ಅಷ್ಟು ನಾನು ಜಾಸ್ತಿನ ಅಷ್ಟು ತೊಗೊಂಡೇ ಇಲ್ಲ. ಮತ್ತು ನಮ್ಮದು ಪರ್ಮಿಷನ್ ಇದ್ದರೆ ತೊಗೋಬೇಕ್ರಿ, ಹಾಗೆ ತೊಗೊಳಕ್ಕೆ ಆಗಲ್ಲ. ಹಾಗಾಗಿ ನಾವು ತೊಗೊಂಡಿದ್ದಿಲ್ಲ ರೀ ಫ್ರೆಂಡ್ಸ್. ಎಂಜಾಯ್ ಅಂತೂ ಫುಲ್ ಮಾಡಿವಿ. ಮತ್ತು ಮೆಹಬೂಬಾಗ ಆರಾಮಿದ್ದಿಲ್ಲಲ್ಲ, ಹಾಗಾಗಿ ಮೊದಲೇ ಹೋಗ್ಬೇಕಂದ್ರೆ ನನಗೆ ಆಗಲಿಲ್ಲ ರೀ. ಭಾಳ ಸ್ವಲ್ಪ ಪ್ರಾಬ್ಲಮ್ ಆಗಿ ನಾನು ಹೋಗೋಕ್ಕಾಗಿಲ್ಲ. ಆಮೇಲೆ ಹೋಗಿ ನಾವು ಮಾತಾಡಿ ಎರಡೂ ಕೆಲಸ ಆಗ್ತಾವಂಥೇಳಿ ಹೋಗಿ ಬಂದೀವಿ ರೀ ಫ್ರೆಂಡ್ಸ್. ಮತ್ತು ಎಲ್ಲರಿಗೂ ನಾನು ಕೇಳ್ಕೊತೀನಿ ರೀ ಫ್ರೆಂಡ್ಸ್, ತಮ್ಮನ್ನ ಲಾಗ್ ಅಂಕಲ್ ಚಾನಲ್ಗೆ ಅವ್ರ ಚಾನಲ್ ನೋಡಿರಿ. ಅವರು ಬ್ಲಾಗ್ ಎಷ್ಟು ಚಲೋ ಮಾಡ್ತಾರೆ. ಅಷ್ಟು ದೊಡ್ಡ ಯೂಟ್ಯೂಬರ್ ಆಗಿ ಸ್ವಲ್ಪನ ಮನಸ್ಸಿನಲ್ಲಿ ಬೇರೆಯವ್ರಿಗೆ ಯಾರಿಗೂ ಕೆಟ್ಟ ಭಾವನೆ ಇಲ್ಲ. ಅವ್ರಿಗೆ ಸ್ವಲ್ಪನ ಸೊಕ್ಕಿಲ್ಲ, ಏನೂ ಇಲ್ಲ. ಹಾಗಾಗಿ ಎಷ್ಟು ಸಿಂಪಲ್ಲಾಗಿ ಎಷ್ಟು ಇನ್ನೋಸೆಂಟ್ ಇದ್ದಾರೆ ಅವರು. ಹಾಗಾಗಿ ನಮ್ಗೆ ಅಷ್ಟು ಪ್ರೀತಿಲಿಂದ ಮಾತಾಡ್ತಾರೆ, ನಮ್ಗೆ ಅಷ್ಟು ಕೇರ್ ಮಾಡ್ತಾರೆ ಅಂತಲೇ ನಾವು ಹೋಗ್ತೀವಿ ರೀ ಅವ್ರ ಮನೆಗೆ. ಹಾಗಾಗಿ ಅಷ್ಟು ರೆಸ್ಪೆಕ್ಟ್ ಕೊಡ್ತಾರೆ. ಅಷ್ಟು ರೆಸ್ಪೆಕ್ಟ್ ಕೊಟ್ಟು ನಮ್ಗೆ ಕರ್ತಾರೆ ಅಂತ ಹೇಳಿ ಮತ್ತು ಎಲ್ಲರೂ ಆಂಟಿ ಮತ್ತು ಅವರು ನೈವೇದ್ಯ ಇದು ಸಾರಿ ಸುಮ್ಮನೆ ಎಲ್ಲರೂ ಕರೆದಿದ್ರು ಅಂಥೇಳಿ ಅಷ್ಟು ಪ್ರೀತಿಯಿಂದ ನಾವು ಹೋಗಿದ್ದೀವಿ ಫ್ರೆಂಡ್ಸ್. ಹಾಗಾಗಿ ನಮ್ಮ ಭಯ್ಯಕ್ಕಿಂತ ಹೆಚ್ಚಿನ ಮತ್ತೀಗ ನಮ್ಮ ಭಯ್ಯನರೇ ಅವರು ಭಯ್ಯ. ಈಗ ಹಾಗಾಗಿ ನಾವು ಅಷ್ಟು ಪ್ರೀತಿಲಿಂದ ನಮ್ಗೆ ಕರೆದಾರ ಅಂಥೇಳಿ ನಾವು ಈಗ ನೋಡಿರಿ ಫ್ರೆಂಡ್ಸ್, ನಾವು ಬರೇ ಬಾಯಿಲಿಂದ ಅಣ್ಣ ಅಂತ ಹೇಳ್ತೀವಲ್ಲ, ಅದು ಹಂಗಲ್ಲ. ಅದು ಒಂದೇ ಹೊಟ್ಟೆಯಲ್ಲಿ ಹುಟ್ಟು ಬಂದರೆ ಅಷ್ಟೇ ತಮ್ಮ ಅಣ್ಣ ಅಂತ ಹಿಂಗಿಲ್ಲ. ನಮ್ಮ ಅಣ್ಣಕ್ಕಿಂತ ಹೆಚ್ಚಾಗಿ ಇದ್ದಾರೆ ರೀ ಅವರು. ಮತ್ತು ನಮಗೂ ಅಷ್ಟೇ ಕೇರ್ ಮಾಡ್ತಾರೆ. ನನಗೆ ಅಕ್ಕ ಅಂತ ಹೇಳ್ತಾರೆ ಅವರು. ನಮ್ಗೆ ಅಕ್ಕ ಅಂತನ ಇದು ಮಾಡ್ಕೊಂಡಾರಿ ಅವ್ರು ಮನ್ಸೊಳಗೆ. ನಾನು ಅಷ್ಟೇ ರೀ ಅವ್ರಿಗೆ. ತಮ್ಮನ್ನ ಸಾನಿಯಾ ಸುಮನ್ ಮೈಬೂಬಯ್ಯ ಅಂದರೆ ನನಗೆ ಅಷ್ಟು ಜೀವ ನೋಡ್ರಿ. ನಮಗೂ ಅವ್ರು ಅಷ್ಟು ಹಚ್ಕೊಂಡಾರ. ನನ್ನ ಮಕ್ಳಿಗೂ ಅಷ್ಟು ಪ್ರೀತಿಯಿಂದ ಮಾತಾಡ್ತಾರೆ. ನನಗೂ ಅವ್ರ ಫ್ಯಾಮ್ಲಿ ಅಂದರೆ ಭಾಳ ಇಷ್ಟ ರೀ. ಎಲ್ಲರೂ ಇಷ್ಟ ರೀ ನನಗೆ. ಹಾಗಾಗಿ ಅಲ್ಲಿ ಹೋಗೋಕ್ಕೆ ಭಾಳ ನನಗೆ ಖುಷಿ ಆಗುತ್ತೆ ರೀ. ಹಾಗಾಗಿ ಸ್ವಲ್ಪ ನಾನು ಖುಷಿ ಎಲ್ಲರ ಜೊತೆ ಶೇರ್ ಮಾಡೀನಿ ಫ್ರೆಂಡ್ಸ್. ಹಾಗಾಗಿ ಅವ್ರ ಚಾನಲ್ ನೋಡಿರಿ, ತಮ್ಮನ್ನ ಲಾಗ್ ಅಂಕಲ್ ಅಂಥೇಳಿ ಅವ್ರ ಚಾನಲ್ ಹೆಸರು ಫ್ರೆಂಡ್ಸ್. ಅವ್ರಿಗೂ ಫಾಲೋ ಮಾಡಿರಿ ಮತ್ತು ಅವ್ರ ಚಾನಲ್ಗೆ ನೋಡಿರಿ. ಅವರು ಚಲೋ ಬ್ಲಾಗ್ ಮಾಡ್ತಾರೆ. ಅವ್ರಂತೂ ದೊಡ್ಡ ಯೂಟ್ಯೂಬರ್ ರೀ ಫ್ರೆಂಡ್ಸ್. ಹಾಗಾಗಿ ನಾವಂತರೂ ಚಿಕ್ಕ ಯೂಟ್ಯೂಬರ್. ನಮಗೂ ಸ್ವಲ್ಪ ಮುಂದೆ ತೊಗೊಂಬರ್ರಿ. ಅವ್ರಿಗೂ ಜಾಸ್ತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಪೋರ್ಟ್ ಮಾಡಿರಿ. ಅವ್ರ ವಿಡಿಯೋಸ್ ನೋಡಿರಿ, ಭಾಳ ಮಸ್ತ್ ವಿಡಿಯೋ ಮಾಡ್ತಾರೆ ರೀ ಅವರು. ಅವ್ರು ನೋಡಿ ನಾವು ಕಲಿಬೇಕು ರೀ ಫ್ರೆಂಡ್ಸ್. ನಾವು ಅವ್ರು ನೋಡಿ ಕಲ್ತಿನಾನೆ ಈಗ ನಾವು ಮಾಡಕತ್ತೀವಿ. ಹಾಗಾಗಿ ರೀ ಫ್ರೆಂಡ್ಸ್, ನಮಗೂ ಸಪೋರ್ಟ್ ಮಾಡಿರಿ, ಅವ್ರಿಗೂ ಸಪೋರ್ಟ್ ಮಾಡಿರಿ. ನಮಗೂ ಸಪೋರ್ಟ್ ಸ್ವಲ್ಪ ಕಡಿಮೆ ಮಾಡಿದ್ರೆ ನಮ್ಮ ಮಹಿಬ್ಯಾಗ ಸಪೋರ್ಟ್ ಭಾಳ ಮಾಡಿರಿ. ಅವ್ರಿಗೆ ಭಾಳ ಅವಶ್ಯಕತೆ ಇದೆ ರೀ ಫ್ರೆಂಡ್ಸ್. ಹಾಗಾಗಿ ನಾನು ಕೇಳ್ಕೊತೀನಿ ರೀ ಎಲ್ಲ ಫ್ರೆಂಡ್ಸ್ಗೆ, ಎಲ್ಲರೂ ಅವ್ರ ಚಾನಲ್ ನೋಡಿರಿ ಮತ್ತು ನಮಗೂ ಸ್ವಲ್ಪ ಹೆಲ್ಪ್ ಮಾಡಿರಿ ಫ್ರೆಂಡ್ಸ್. ನಮಗೂ ಸಪೋರ್ಟ್ ಮಾಡಿರಿ. ಸಪೋರ್ಟಿಂದ ಭಾಳ ನಮ್ಗೆ ಇದು ಏನಂತ್ರಿ ಜರೂರತ್ ಅಂತಾರಲ್ಲ, ಅದೈತೆ ರೀ ಕನ್ನಡದಾಗ. ನನಗೆ ಅಷ್ಟು ಹೇಳೋಕೆ ಬರೋಂಗಿಲ್ಲ ಫ್ರೆಂಡ್ಸ್. ಹಾಗಾಗಿ ನಿಮ್ಮ ಸಪೋರ್ಟ್ ನಮ್ಗೆ ಇರಲಿ ಅಂಥೇಳಿ ನಾನು ಕೇಳ್ಕೊತೀನಿ ರೀ ಫ್ರೆಂಡ್ಸು. ನನಗಂತೂ ಅಲ್ಲಿ ಹೋಗಿ ಬಂದು ಭಾಳ ಖುಷಿ ಆಯ್ತು ರೀ. ಮತ್ತು ಅಷ್ಟು ಖುಷಿ ಶೇರ್ ಮಾಡೀನಿ. ನನಗೂ ಸ್ವಲ್ಪ ಬೇಜಾರಾಯ್ತು ರೀ, ಹೆಣ್ಣಿನ ಫೇಸ್ ತೋರಿಸಿಲ್ಲ ಅಂದರೆ ಪಾಪ ಅವ್ರದ್ದು ಏನೇನೈತೆ ರೀ. ಹಾಗಾಗಿ ಅವ್ರು ಹೇಳಿದ್ರು, ನಮಗೂ ಅಂತೂ ಒಟ್ಟು ಸ್ವಲ್ಪನ ಬೇಜಾರಾಗಿಲ್ಲ ರೀ ಅವ್ರಿಗೆ. ಅವ್ರು ಹೇಳ್ಯಾರ ಅಂಥೇಳಿ ನಿಮ್ಗೆ ತೋರಿಸಿಲ್ಲ ಅಂಥೇಳಿ ಅಷ್ಟೇ ನನಗಿದ್ದು ರೀ ಫ್ರೆಂಡ್ಸ್. ಹಾಗಾಗಿ ಅವ್ರ ಮನೆಗೆ ಹೋಗಿದ್ದೀವಿ, ಮಹಿಬ್ರ ಮನೆಗೆ. ಮತ್ತು ಊಟ ಎಲ್ಲ ಮಾಡಿಸಿದ್ರು ನಮ್ಗೆ. ಮತ್ತು ಫಂಕ್ಷನ್ ಬಿಟ್ಟು ಅಲ್ಲಿ ಕುಂತು ನಮಗೋಸ್ಕರ ಯಾರು ಬರ್ತಾರೆ ರೀ. ಈಗಿನ ಕಾಲದಲ್ಲಿ ರಿಲೇಟಿವ್ಸ್ ಮನೆಗೆ ಹೋದ್ರನ ಮುಖ ಸೊಟ್ಟು ಮಾಡ್ಕೊಂಡು ಒಳಗೆ ಹೋಗ್ತಾರೆ ರೀ. ಹೋದ್ರನ ಮಾತಾಡಂಗಿಲ್ಲ ರೀ. ಅಂಥದ್ರಲ್ಲಿ ಮತ್ತು ಇವ್ರು ನಮ್ಗೆ ಕೂಡಿಸಿ, ನಮ್ಮ ಮಹಿಬ್ಯಾರು ಕೂಡಿಸಿ ಎಲ್ಲ ರೆಸ್ಪೆಕ್ಟ್ ಮಾಡಿ ಊಟ ಗೀಟ ಮಾಡಿಸಿ ಹಾಗೆ ಕಳಿಸಲಿ. ಅಷ್ಟು ದೂರದಿಂದ ಮಕ್ಳು ಕರ್ಕೊಂಡು ಬಂದಿರಿ ಅಕ್ಕ, ನೀವು ಹಂಗೆ ಹೋಗಬೇಡ್ರಿ ಅಂಥೇಳಿ
ಊಟ ಮಾಡಿಸಿ ಕಳ್ಸ್ಯಾರಿ ನಮ್ಗೆ. ಅಷ್ಟೊತ್ತು ಕುಂದರ್ಸ್ಕೊಂಡು ಅಷ್ಟು ಮಾತಾಡಿ ದುಃಖ ಸುಖ ಏನಿರ್ತಾವೆ ಅಂಥೇಳಿ ಮಾತಾಡಿ ಅಷ್ಟು ನಮಗಂತೂ ಅಲ್ಲಿ ಅವರು ಸ್ವಲ್ಪ ಏನಾರಾದರೆ ನಮ್ಗೆ ಭಾಳ ನೋವಾಗುತ್ತೆ ರೀ ಫ್ರೆಂಡ್ಸ್. ಹಾಗಾಗಿ ಅವ್ರಿಗೂ ಏನು ಕೆಟ್ಟ ಹೇಳಕ್ಕೆ ಹೋಗಬೇಡ್ರಿ, ಭಾಳ ಒಳ್ಳೆಯರಿದ್ದಾರೆ ಅವರು. ಮನಸ್ಸಿನ ಭಾಳ ಒಳ್ಳೆಯದು. ಯಾರಿಗಾರ ಇರಲಿ ಮನ್ಸೊಳಗೆ ಯಾರಿಗೂ ಕೆಟ್ಟದ್ದು ಇಟ್ಕೊಂಡು ಮಾತಾಡೋಕ್ಕೆ ಹೋಗಬೇಡ್ರಿ ಫ್ರೆಂಡ್ಸ್. ನನಗೆ ರಿಕ್ವೆಸ್ಟ್ ಮಾಡ್ಕೊತೀನಿ ರೀ, ಅವ್ರ ಚಾನಲ್ ನೋಡಿರಿ, ಅವ್ರಿಗೂ ಫಾಲೋ ಮಾಡಿರಿ, ನಮಗೂ ಸ್ವಲ್ಪ ಸಪೋರ್ಟ್ ಮಾಡಿರಿ. ಅಷ್ಟೇ ಸಾಕ್ರಿ ನಮ್ಗೆ. ನೀವು ಯೂಟ್ಯೂಬ್ ನಮ್ಮ ಫ್ಯಾಮ್ಲಿ ರೀ ಫ್ರೆಂಡ್ಸ್. ನೀವು ನಮ್ಗೆ ಸಪೋರ್ಟ್ ಮಾಡಿದರೆ ನಮ್ಮ ಮುಂದೆ ಬರೋಕ್ಕೆ ಸಾಧ್ಯ ರೀ. ಹಾಗಾಗಿ ನೋಡಿ ಫ್ರೆಂಡ್ಸ್, ಇಷ್ಟು ನಾನು ಕೇಳ್ಕೊತೀನಿ. ಇವತ್ತು ನಾನು ಬ್ಲಾಗ್ನಲ್ಲಿ ಏನೇನಿದೆ ಎಲ್ಲ ನೋಡ್ಕೊಂಡು ಈಗಂತೂ ನಾನು ಟೆರಿಸ್ ಮೇಲೆ ಬಂದೀನಿ. ಸ್ವಲ್ಪ ಕೋಲ್ಡ್ ವಾಟರ್ ತೊಗೊಂಬಂದೀನಿ. ಭಾಳ ಸೆಕೆ ಐತಲ್ರಿ ಇವತ್ತು, ಸ್ವಲ್ಪ ಸೆಕೆ ಐತ್ರಿ. ನೀನು ಸ್ವಲ್ಪ ಅಷ್ಟೇನು ಇದ್ದಿದ್ದಿಲ್ಲ, ಕೂಲ್ ಇತ್ತು. ಹಾಗಾಗಿ ಸ್ವಲ್ಪ ನೀರು ತೊಗೊಂಡೇ ಬಂದೀನಿ ರೀ ನಾನು. ಮತ್ತೆ ಕೆಳಗೆಲ್ಲ ಹೋಗ್ಬೇಕು ನೋಡಿರಿ ಫ್ರೆಂಡ್ಸ್. ಎಷ್ಟು ಚಿಲಿ ಸೌಂಡ್ ಚಿಲಿ ಸೌಂಡ್ ಬರ್ತಾಯಿದೆ ಪಕ್ಷಿದು. ನನಗಂತೂ ಇದು ಕೇಳೋಕೆ ಇದು ಕಿವಿಗೆ ಭಾಳ ಇಷ್ಟ ರೀ. ಹಾಗಾಗಿ ನನಗೂ ಭಾಳ ಇಷ್ಟ ಆಗುತ್ತೆ. ಮತ್ತು ಬೆಳಗ್ಗೆನೂ ಬರ್ತೀನಿ ರೀ ನಾನು ಟೆರಿಸ್ ಮೇಲೆ, ಮತ್ತು ಸಾಯಂಕಾಲನೂ ಬರ್ತೀನಿ ರೀ. ಈಗ ಬಂದು ನನಗಂತೂ ಭಾಳ ಖುಷಿ ಆಯ್ತು ರೀ ಫ್ರೆಂಡ್ಸ್. ಇಲ್ಲೇ ನೋಡಿರಿ ಫ್ರೆಂಡ್ಸ್, ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಫುಲ್ ಲೆಂತ್ ಆಗಿಬಿಡುತ್ತೆ. ಏನೇನಿದೆ ಇವತ್ತು ನೋಡ್ಕೊರಿ ಬರ್ರಿ ಫ್ರೆಂಡ್ಸ್. ಈಗ ನೋಡಿ ಫ್ರೆಂಡ್ಸ್, ನಾನು ಸಾಫ್ಟಾಗಿ ಹೋಟೆಲ್ನಲ್ಲಿ ಯಾವ ಥರ ಪೂರಿ ರೆಡಿ ಮಾಡ್ತಾರೆ, ಪೂರಿಗೆ ಹಿಟ್ಟು ಅಂಥೇಳಿ, ಅದೇ ಥರ ನಾನು ಡೋ ತಯಾರು ಮಾಡೋದು ತೋರಿಸ್ತೀನಿ ರೀ ಫ್ರೆಂಡ್ಸ್. ಈಗ ನೋಡಿ ಫ್ರೆಂಡ್ಸ್, ನಾನು ಮೈದಾ ಹಿಟ್ಟು ತೊಗೊಂಡಿನಿ. ಈಗ ಬೆಳಿಗ್ಗೆ ನಾನು ಬ್ರೇಕ್ಫಾಸ್ಟಿಗೆ ಮಕ್ಕಳಿಗೆ ಇಷ್ಟ ಅಂಥೇಳಿ ನಮ್ಮ ಮಮ್ಮಿ ಇದು ಪೂರಿ ಚಟ್ನಿ ಮಾಡಕತ್ತಾರೆ ರೀ ಫ್ರೆಂಡ್ಸ್. ಈಗ ನೋಡಿ ಫ್ರೆಂಡ್ಸ್, ನಾನು ಡೋ ತಯಾರು ಮಾಡಿ ಇಡು ಅಂತ ಹೇಳಿದ್ರು ಮಮ್ಮಿ. ಅದಕ್ಕೆ 1 ಚಮಚ ಸಾಲ್ಟ್ ಹಾಕೀನಿ. ಇದು 1 ಚಮಚ ಶುಗರ್ ರೀ, ಸಕ್ಕರೆ ರೀ. ಭಾಳ ಟೇಸ್ಟಿ ಮಸ್ತ್ ಆಗ್ತಾವೆ ರೀ, ಸಾಫ್ಟಾಗಿ ಬರ್ತಾವೆ ರೀ ಫ್ರೆಂಡ್ಸ್. ಈಗ 2 ಚಮಚ ಕುಕ್ಕಿಂಗ್ ಆಯಿಲ್ ಹಾಕ್ಬೇಕು ರೀ ಫ್ರೆಂಡ್ಸ್. ಇದೇ ಥರ ಹೋಟೆಲ್ನಲ್ಲಿ ತಯಾರು ಮಾಡ್ತಾರೆ ರೀ ಪೂರಿಗೆ ಡೋ. ನೋಡಿರಿ ಫ್ರೆಂಡ್ಸ್, ಈಗ ನೀರು ಹಾಕ್ಲಾರ್ದಂಗೆ ಹಂಗೆ ಇದು ಮಿಕ್ಸ್ ಮಾಡ್ಕೋಬೇಕು ರೀ. ಇದೆಲ್ಲ ಮಿಕ್ಸ್ ಆಗಿಂದ ಇದಕ್ಕೆ ಸ್ವಲ್ಪ ವಾಟ್ರ್ ಹಾಕಿ, ಅಷ್ಟು ಗಟ್ಟಿನೂ ಇಲ್ಲ ಅಷ್ಟು ಇದು ಸಾಫ್ಟಿನೂ ಇಲ್ಲ ರೀ ಫ್ರೆಂಡ್ಸ್, ಅಷ್ಟು ನಾದ್ಕೋಬೇಕು ರೀ ಡೋ. ಈಗ ನೋಡಿರಿ ಫ್ರೆಂಡ್ಸ್, ನೀರು ಬಂದಿತ್ತು ಮತ್ತು ಡಬ್ಬಿಯಾಗ ನೀರು ಹಾಕಾಕತ್ತಾರ. ಈಗ ನಾನು ಡೋ ತಯಾರಾಗಿತ್ತು ನೋಡಿರಿ ಫ್ರೆಂಡ್ಸ್. ರೆಸ್ಟಿಗೆ ಒಂದು 20 ಮಿನಿಟ್ಸ್ ಬಿಡಬೇಕು ರೀ. ನಿಮ್ಮ ಹತ್ರ ಟೈಮ್ ಇದ್ದರೆ ನೀವು ಒಂದು ಅರ್ಧ ತಾಸು ಬಿಡ್ಬೋದು ರೀ ಫ್ರೆಂಡ್ಸ್. ಇಷ್ಟಂತೂ ಹಾಕಿನ್ರಿ. ಈಗ ನೋಡಿರಿ ಫ್ರೆಂಡ್ಸ್, ನಮ್ಮ ಮಮ್ಮಿ ಚಹಾ ಇದು ಏನಂತಾರೆ ಚಹಾ ಮಾಡಿದರು, ಹಾಲು ಬಿಸಿ ಮಾಡಿದರು. ಜಿಮ್ಮಿ ಬಂದಾಳ, ಮತ್ತು ಜಿಮ್ಮಿಗೆ ಹಾಲು ಹಾಕಬೇಕು. ಈಗ ನೋಡಿ ಫ್ರೆಂಡ್ಸ್, ನೀರಿನಲ್ಲಿ ಈರುಳ್ಳಿ ಈ ಥರ 5 ನಿಮಿಷ ಬಿಡ್ಬೇಕು ರೀ. ಕಟ್ ಮಾಡಿಂದ ಒಂಥರ ಸ್ಮೆಲ್ ಬರ್ತಲ್ಲ, ಅದು ಸ್ಮೆಲ್ ಬರೋಂಗಿಲ್ಲ ರೀ. ಹಾಗಾಗಿ ನೀವು ಇದೇ ಥರ ಮಾಡಿರಿ. ಒಂದು ಟಿಪ್ಸನ್ನ ಕೊಟ್ಟಿನಿ ರೀ ನಿಮ್ಗೆ. ಈಗ ನೋಡಿ ಫ್ರೆಂಡ್ಸ್, ಈರುಳ್ಳಿ, ಕರಿಬೇವು, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡೀನಿ. ಈಗ ಮಮ್ಮಿ ಪುಟಾಣಿ ಹಾಕಾಕತ್ತಾರೆ ರೀ. ಏನಾದ್ರು ಕಸ ಇದ್ದರೆ ಎಲ್ಲ ನೋಡಿ ಹಾಕ್ತಾರಂತ್ರಿ. ಸ್ವಲ್ಪ ಚೆಕ್ ಮಾಡಿ ಹಾಕ್ತಾರೆ ಚಲೋ ಅಂತಂದ್ರೆ ಆಯ್ತು ತಗೋ ಮಮ್ಮಿ ಅಂತಂದೆ. ಈಗ ನೋಡಿರಿ, ಈರುಳ್ಳಿ ಎಲ್ಲ ನಾನು ಕಟ್ ಮಾಡ್ಕೊಂಡೀನಿ. ಚಟ್ನಿಗೆ ಇಷ್ಟು ಬೇಕು ನೋಡಿರಿ ಫ್ರೆಂಡ್ಸ್. ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ಈರುಳ್ಳಿ. ಈಗ ನೋಡಿರಿ ಫ್ರೆಂಡ್ಸ್, ನಮ್ದಂತರೂ ಈಗ ನಾಷ್ಟಾ ಏನೋ ಪ್ರಿಪೇರ್ ಆಗಕತ್ತಿದ್ರಿ, ಮಾಡ್ಬೇಕು ರೀ. ಈಗ ನಾಷ್ಟ ಆಗಿಂದ ನಮ್ಮ ಮಮ್ಮಿ ಪೂರಿ ಚಟ್ನಿ ಮಾಡೋಣ ಅಂದರು. ನಾ ಏನಾರು ಬೇರೆದು ಉಪ್ಪಿಟ್ಟು ಏನಾರು ಮಾಡಂದರೆ ಬೇಡ ಅಂತಂದರು. ಮತ್ತು ನಮ್ಮ ಮನೆಯವರು ಬಂದಿದ್ರಲ್ಲ, ಹಾಗಾಗಿ ನಮ್ಮ ಮನೆಯವ್ರಿಗೋಸ್ಕರ ಪೂರಿ ಚಟ್ನಿ ಭಾಳ ಇಷ್ಟ ರೀ ಅವ್ರಿಗೆ. ಹಾಗಾಗಿ ಈ ಚಟ್ನಿ ಅಂದರೆ ಭಾಳ ಇಷ್ಟಪಡ್ತಾರೆ ರೀ. ಹಾಗಾಗಿ ನಮ್ಮ ಮಮ್ಮಿ ಚಟ್ನಿ ಮಾಡಕತ್ತಾರ. ಈಗ ನೋಡಿ ಫ್ರೆಂಡ್ಸ್, ನನ್ನ ಮಗಳು ಎದ್ದು ಕುಂತಾಳ. ಈಗಿನ ಫ್ರೆಶ್ ಆಗಿಲ್ಲ ಒಟ್ಟು. ಈಗ ಎದ್ದು ಟಿ ವಿ ನೋಡ್ಕೊಂಡು ಕುಂತಾಳ್ರಿ ಈಕಿ. ನೋಡಿರಿ ಫ್ರೆಂಡ್ಸ್, ನಮ್ಮ ಮಮ್ಮಿ ಈಗ ನಾವು ಹೊರಗೆ ಬಂದೀನಿ ರೀ. ಅಲ್ಲಿಯವ್ರು ನಮ್ಮ ಮಮ್ಮಿ ಎಲ್ಲ ಆಯಿಲ್ ಹಾಕಿಬಿಟ್ಟಾರ್ರಿ. ನಾನು ರೆಸಿಪಿ ಶೇರ್ ಮಾಡೀನಿ ರೀ, ಇದು ಪುಟಾಣಿದು ಪುಟಾಣಿ ಹಿಟ್ಟಿಂದು. ಈಗ ಏನು ಹಾಕಿಲ್ಲ, ಕುಕ್ಕಿಂಗ್ ಆಯಿಲ್ ಹಾಕ್ಯಾರ್ರಿ. ಈರುಳ್ಳಿ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವು ಮತ್ತು ಅರಿಶಿನ ಪುಡಿ, ಕಲ್ಲು ಉಪ್ಪು ಹಾಕ್ಯಾರ್ರಿ. ಇಷ್ಟು ಹಾಕಿ ಚಟ್ನಿ ಮಾಡ್ಯಾರ ನೋಡಿರಿ ಫ್ರೆಂಡ್ಸ್. ಸ್ವಲ್ಪ ಪುಟಾಣಿ ಇಟ್ಟು ನೀರ್ನಾಗ ಹಾಕ್ಕೊಂಡು ಮಾಡ್ತಾರೆ ರೀ. ಈಗ ನನ್ನ ಮಗಳು ಇದು ಪಿಜ್ಜಾ ಅಂತಾರೆ, ಜಲಿ ಚಾಕ್ಲೇಟ್ ಪಿಜ್ಜಾ ಅಂತಾರೆ ಇದು ನೋಡಿ ಮಮ್ಮಿ ಎಷ್ಟು ಚಲೋ ಐತೆ ಅಂತ ಹೇಳಿ ನಂಗೆ ತೋರ್ಸಾಕತ್ತಾಳ. ನೈಫ್ನೇ ಇದೆ ಇದ್ರೊಳಗೆ. ಪಿಜ್ಜಾದ ಯಾವ ಥರ ಕಟ್ ಮಾಡ್ತಾರೆ ಸೇಮ್ ಅದೇ ಥರ ಐತ್ರಿ. ಈಗಂದ್ರೆ ಭಾಳ ಇಷ್ಟ ಆಯ್ತಂತ್ರಿ, ತೊಗೊಂಬಂದು ತಿನ್ನಕತ್ತಾಳ. ನನಗೂ ತೋರಿಸಿದ್ಲು. ನಾನು ವಾಯ್ಸ್ ಮಾತಾಡ್ತಾ ಇದ್ದೀನಿ, ಯಾಕಂದರೆ ಸ್ವಲ್ಪ ಹೊರಗೆ ಸೌಂಡ್ ಇತ್ತಲ್ಲ, ಹಾಗಾಗಿ ಹಿಂಗೆ ಮಾಡಿ ನೋಡಿರಿ ಫ್ರೆಂಡ್ಸ್. ಇದು ನೋಡಿರಿ, ಇದು ಪೂರಿಗೆ ಇಷ್ಟು ನಾವೆಲ್ಲ ರೆಡಿ ಮಾಡ್ಕೊಂಡು ನೋಡಿರಿ.
ನಾನು ಎಣ್ಣೆ ಕರಿತಾ ಇದ್ದೀನಿ. ದಯವಿಟ್ಟು ಯಾರು ಅಶ್ಫಾಕ್ ನಸೀಮ್ ಫ್ಯಾಮಿಲಿ ಬ್ಲಾಗ್ ನೋಡ್ತಾ ಇದ್ದೀರಾ, ದಯವಿಟ್ಟು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ದಯವಿಟ್ಟು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಳಗೆ ಶೇರ್ ಮಾಡಿ. ಬನ್ನಿ. ಈಗ ನೋಡ್ರಿ ಫ್ರೆಂಡ್ಸ್, ನಮ್ಮ ಬ್ರದರ್ ನಾನು ಪೂರಿ ಮಾಡಾಕತ್ತೀನಿ, ನನಗೆ ಹೆಲ್ಪ್ ಮಾಡಾಕತ್ತಾರ್ರಿ. ಅವ್ರು ಫ್ರೈ ಮಾಡಾಕತ್ತಾರ ನೋಡ್ರಿ. ನಮ್ಮ ತಮ್ಮ ನನ್ಗೆ ಇದು ನಾನು ಬ್ರೇಕ್ಫಾಸ್ಟ್ನಲ್ಲಿ ಇದು ಪೂರಿ ಚಟ್ನಿ ಮಾಡಾಕ್ತಿದಲ್ಲ ಬಂದು ಹೆಲ್ಪ್ ಮಾಡಾಕತ್ತಾರ. ಪೂರಿ ಚಟ್ನಿ ಮತ್ತು ಬ್ರೇಕ್ಫಾಸ್ಟ್ನಲ್ಲಿ ಮಾಡಿರಿ. ನಾನು ಮಮ್ಮಿ ಚಟ್ನಿ ಮಾಡಿ ಹೋಗ್ಯಾರ. ಈಗ ನಾನು ಮತ್ತೆ ನನ್ನ ಬ್ರದರ್ ನೋಡ್ರಿ ಪ್ರಾಬ್ಲಮ್ ಆಗಕತ್ತೈತಿ. ಅದಕ್ಕೆ ಅಕ್ಕ ನಾನು ಮಾಡ್ತೀನಿ ತಗೋ ಅಂತಂದ್ರು. ಹಾಗಾಗಿ ನಂಗೆ ಭಾಳ ಖುಷಿ ಆಯ್ತು ರೀ ಇವ್ರು ಮಾಡೋದು ನೋಡಿರಿ ಫ್ರೆಂಡ್ಸ್, ಎಷ್ಟು ಸಾಫ್ಟಾಗಿ ಎಷ್ಟು ಮಸ್ತ್ ಉಬ್ಬೆ ನೋಡಿರಿ. ಈಗ ನೋಡಿರಿ ಫ್ರೆಂಡ್ಸ್, ಈಗ ಎಲ್ಲ ಪೂರಿ ರೆಡಿ ಆಗ್ಯಾವ್ರಿ, ಸಾಫ್ಟಾಗಿ ಎಷ್ಟು ಮಸ್ತ್ ಆಗ್ಯಾವ್ರಿ ಫ್ರೆಂಡ್ಸ್. ಈಗ ಹಂಗೆ ತೆಗೆದು ಒಂದು ಬೇರೆ ಪ್ಲೇಟ್ನಾಗ ಹಾಕಕತ್ತ ನೋಡಿರಿ ಫ್ರೆಂಡ್ಸ್. ಸ್ವಲ್ಪ ಎಣ್ಣೆ ಎಳಿಬೇಕು ರೀ ಇದು ಹಾಕಿಂದ ಆಮೇಲೆ ಅದು ಪುಟ್ಟಿ ಒಳಗೆ ಹಾಕ್ತೀವಿ. ಎಷ್ಟು ನೋಡಿರಿ ಫ್ರೆಂಡ್ಸ್, ಸಾಫ್ಟಾಗಿ ಎಷ್ಟು ಚಂದ ರೆಡಿ ಆಗ ನೋಡಿರಿ ಫ್ರೆಂಡ್ಸ್ ಪೂರಿ. ಈ ಥರ ನೀವು ಡೋ ತಯಾರು ಮಾಡಿ ಈ ಥರ ಮಾಡಿದರೆ ಎಲ್ಲರೂ ಖುಷಿ ಪಡ್ತಾರೆ ಮತ್ತು ತಿನ್ನೋಕ್ಕೂ ಚಲೋ ಆಗುತ್ತಾ. ಈಗ ನೋಡಿರಿ ಫ್ರೆಂಡ್ಸ್, ನಮ್ಮ ಬ್ರದರ್ಗೆ ಮತ್ತು ನಮ್ಮ ಹಸ್ಬೆಂಡ್ಗೆ ತೊಗೊಂಡು ಹೋಗಿ ಕೊಡ್ಬೇಕು ನೋಡಿರಿ ಫ್ರೆಂಡ್ಸ್. ಒಂದು ಪ್ಲೇಟ್ ತೊಗೊಂಡಿನಿ, ಇದ್ರೊಳಗೆ ಚಟ್ನಿ ಹಾಕ್ಬೇಕು ರೀ. ಫುಲ್ ಅಂತೂ ತೋರ್ಸೋದಾಗಿರಲಿಲ್ಲ, ಚಟ್ನಿದು ಅರ್ಧ ತೋರಿಸ್ತೀನಿ ರೀ. ಮೊದಲೇ ನಾನು ಇದು ರೆಸಿಪಿ ಇದೆ, ನೀವು ಹೋಗಿ ನನ್ನ ವಿಡಿಯೋದಲ್ಲಿ ನೋಡ್ಬೋದು ರೀ, ಚೆಕ್ ಮಾಡಿ. ಈಗ ನೋಡಿ ಫ್ರೆಂಡ್ಸ್, ಪ್ಲೇಟ್ ಅಂತೂ ರೆಡಿಯಾಗಿದೆ, ಎಷ್ಟು ಸೂಪರಾಗಿದೆ, ಬಾಯಾಗಿ ನೀರು ಬರ್ತಾಯಿದೆ. ಇನ್ನು ನಾನು ಮುಖನ ತೊಳ್ಕೊಂಡಿಲ್ಲ, ಇವ್ರದ್ದು ಎಲ್ಲರೂ ಕೊಟ್ಟಿಂದ ನಾನು ಮಾಡ್ತೀನಿ. ನನ್ನ ಮಗಳು ನೋಡ್ರಿ ಎಷ್ಟು ಸಣ್ಣದ ಪೂರಿ ಇಷ್ಟ ಬಟ್ಟಲ್ದಾಗ ಚಟ್ನಿ ರೀಕೀಗ. ಹಸ್ಬೆಂಡ್ ಇಲ್ಲಿ ಕುಂತಾರ್ರಿ, ಇನ್ನು ಇವ್ರದ್ದು ಏನೋ ಮೂಡಿಲ್ಲ ಅಂತ ಅಲ್ಲಿ ಇಟ್ಟೀನಿ. ಮತ್ತು ಊಟ ಮಾಡಿರಿ ಅಂತಂದೆ, ಈಗ ನಾಷ್ಟ ಮಾಡಿರಿ ಅಂತಂದೆ, ಸಾರಿ. ಈಗ ನೋಡಿರಿ ಫ್ರೆಂಡ್ಸ್, ಅಪ್ಪ ಬಂದಾರ, ಇದು ಫರ್ಸಿ ಒರ್ಸಾಕತ್ತಾರ ಅವರು. ಮತ್ತು ನೆಕ್ಸ್ಟ್ ನಾನು ಕಸ ಬಳ್ದು ಕೊಟ್ಟೀನಿ ರೀ, ಅವರು ಫರ್ಸಿ ಒರ್ಸ್ಕೊಂಬರಕತ್ತಾರ ನೋಡಿರಿ ಫ್ರೆಂಡ್ಸ್. ಈಗ ಅಂತೂ ಕ್ಲೈಮೇಟ್ ಭಾಳ ಕೂಲಾಗಿ ನಿಧಾನವಾಗಿದೆ ರೀ ಫ್ರೆಂಡ್ಸ್. ಇಲ್ಲಂತೂ ಭಾಳ ಸೂಪರಾಗಿ ಕಾಣಿಸುತ್ತೆ. ಇವತ್ತು ಸ್ವಲ್ಪ ಕೂಲ್ ಇದೆ ರೀ, ಇಲ್ಲಾಂದರೆ ಭಾಳ ಶೆಕೆ ಅಂದರೆ ಅಷ್ಟು ಶೆಕೆ ಇರ್ತಿತ್ತು. ಇವತ್ತು ಮನ್ಸಿಗೆ ಈಗ ನೋಡಿ ಫ್ರೆಂಡ್ಸ್, ಇದು ಮಾನ್ಯ ಹಣ್ಣು ಮಲ್ಲಿಕಾ ಅಂತ್ರಿ. ಇದು ಭಾಳ ಸ್ವೀಟ್ ಅಂದರೆ ಅಷ್ಟು ಟೇಸ್ಟ್ ಇರ್ತಾವ್ರಿ. ಇದು ನಮ್ಮ ತಮ್ಮ ತೊಗೊಂಬಂದಿದ್ರು. ಒಂದು ಅರ್ಧ ತಾಸು ಇಡಬೇಕು ರೀ. ಸ್ವಲ್ಪ ಬಿಸಿಲಿಂದ ತೊಗೊಂಬಂದಿರ್ತಾರಲ್ಲ, ಒಂದು ಅರ್ಧ ತಾಸು ಇದು ನೀರೊಳಗೆ ಬಕೆಟ್ನಾಗ ಹಾಕಿಟ್ರೆ ಚಲೋ ಅಂತ್ರಿ ಪಪ್ಪ ಹೇಳಿದ್ರು. ಹಂಗಾಗಿ ಈಗ ನೋಡಿರಿ ಫ್ರೆಂಡ್ಸ್, ನಮ್ಮ ಮಮ್ಮಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡಾಕತ್ತಾರ ಮತ್ತು ಕೊತ್ತಂಬರಿದು ಪೇಸ್ಟ್ ಮಾಡ್ತಾರೆ ರೀ. ಅವ್ರಿಗೆ ಹೊರಗಿಂದ ಒಟ್ಟು ಇಷ್ಟ ಇಲ್ರಿ ಫ್ರೆಂಡ್ಸ್. ಎಷ್ಟರ ತ್ರಾಸಾಗಲಿ ಮನ್ಯಾಗ ಮಾಡಿ ಅಡುಗೆ ಮಾಡ್ತಾರೆ ರೀ ಅವರು. ಈಗ ನೋಡಿ ಫ್ರೆಂಡ್ಸ್, ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ರೆಡಿ ಮಾಡಿಟ್ಟಾರೆ ರೀ. ಕೊತ್ತಂಬರಿ ಪೇಸ್ಟ್ ಮಾಡಾಕತ್ತಾರ, ಮಾಡಿ ಇಟ್ಬಿಡ್ತಾರೆ ರೀ. ಒಂದು 10-20 ದಿನ ನಡೀತೀರಿ ಇದು. ಹೊರಗಿಂದ ಒಟ್ಟು ಅವ್ರಿಗೆ ನಡೆಯಂಗಿಲ್ಲ ರೀ. ಮನ್ಯಾಗ ಎಷ್ಟು ತ್ರಾಸಿದ್ರೆ ಮನ್ಯಾಗ ಮಾಡ್ಕೊಂಡೆ ಇಟ್ಕೊಂಡ್ಬಿಡ್ತಾರೆ. ಇದು ಪೇಸ್ಟ್ ಕೊತ್ತಂಬರಿದು ಮಾಡ್ಕೊತಾರೆ ಸಪ್ರೇಟಾಗಿ, ಮತ್ತು ಇದನ್ನು ಮಾಡ್ಕೊಂಡ್ಬಿಡ್ತಾರೆ. ಮಾಡಿಕೊಂಡು ಒಂದ್ರಾಗ ಹಾಕಿ ಫ್ರಿಜ್ನಲ್ಲಿ ಇಟ್ಬಿಡ್ತಾರೆ ಫ್ರೆಂಡ್ಸ್. ಹಂಗಾಗಿ ಅವ್ರಿಗೆ ಇದರಿಂದ ಅಡುಗೆ ಮಾಡಿದ್ರೆ ರುಚಿ ಆಗುತ್ತಂತ್ರಿ. ಈಗ ನಾವು ಅಂದರೆ ಇದು ಇದ್ದಿಲ್ಲ ಅಂದರೆ ಯಾವಾಗ ನಾವು ಹೊರಗಿನ ತಂದು ಮಾಡ್ತೀವಿ, ಇವ್ರು ಮಾಡೋಂಗಿಲ್ಲ. ಹಾಗಾಗಿ ನಮ್ಮ ಮಮ್ಮಿಗೆ ಇಷ್ಟನೂ ಆಗಲ್ಲ. ಅವ್ರಿಗೆ ಹಿರಿಯರ್ಗೆ ಹಿಂಗೆ ರೀ, ಅವ್ರಿಗೆ ಹೊರಗಿಂದ ಇಷ್ಟಪಡಂಗಿಲ್ಲ ರೀ ಅವರು. ಇನ್ನು ಅವರು ಇದ್ರಾಗೊಳ ಏನಂತಾರೆ ಅದು ಮಿಕ್ಸಿ ಇದ್ದಿಲ್ಲ ರೀ ಮೊದಲು. ಅದು ಒಕ್ಲಿ ಒಳಗೆ ರುಬ್ಬಿ ಮಾಡ್ತಿದ್ರು ಇವ್ರು. ಈಗ ಮಿಕ್ಸಿ ಬಂದಾವ, ಈಗ ರುಬ್ಬಾಕತ್ತಾರೆ ಇವರು. ಹೇಳ್ತಾರೆ ಅದ್ರಾಗಿಂದ ಟೇಸ್ಟ್ ಇದ್ರಾಗ ಇರಂಗಿಲ್ಲ ಅಂತಂದು ಹೇಳ್ತಾರೆ ನಮ್ಮ ಮಮ್ಮಿ. ಹೇಳೋದನ್ನು ಕರೆಕ್ಟ್ ಐತ್ರಿ ಅದು ಮಾತು. ಒಲೆ ಒಳಗೆ ಒಲೆ ಮೇಲೆ ಮಾಡಿರಿ ಎಷ್ಟು ರುಚಿ ಆಗುತ್ತೆ ಅಡುಗೆ, ಮತ್ತಿದು ಒಕ್ಲಿ ಒಳಗೆ ರುಬ್ಬಿ ಮಾಡಿರಿ ಎಷ್ಟು ಟೇಸ್ಟ್ ಆಗುತ್ತಾ. ಈಗ ನೋಡಿರಿ ಫ್ರೆಂಡ್ಸ್, ನಮ್ಮ ಮಮ್ಮಿ ಶಾವಿಗೆ ಪಾಯಸ ಮಾಡಾಕತ್ತಾರ. ನಾವು ಬಂದೀವಿ ಅಂಥೇಳಿ ಖುಷಿಲಿಂದ ಮಾಡಾಕತ್ತಾರೆ ಇವರು. ಹಾಗಾಗಿ ಮಾಡಿರಿ ಅಂತಂದೆ ನಾನು. ನನಗೂ ಭಾಳ ಇಷ್ಟ ರೀ. ತಹಾರಿ ಮಾಡ್ಯಾರ, ಪಾಯಸ ರೆಡಿ ಆಗಿತ್ತು ರೀ, ಮತ್ತು ಇದು ಮೊಸರು ಚಟ್ನಿ ಮಾಡ್ಯಾರ ಮಮ್ಮಿ ಊಟಕ್ಕೆ. ಇಷ್ಟೆಲ್ಲ ಮಾಡ್ಯಾರ ನೋಡಿರಿ ಫ್ರೆಂಡ್ಸ್. ಬರ್ರಿ, ದಾಲ್ಚಾನು ಮಾಡ್ಯಾರ. ಈಗ ನಾವು ಎಂಜಾಯ್ ಮಾಡ್ತೀವಿ ಊಟ. ಬರ್ರಿ ಫ್ರೆಂಡ್ಸ್, ಊಟ ಮಾಡೋಣ ಎಲ್ಲರೂ. ಭಾಳ ರುಚಿಯಾಗಿ ಭಾಳ ಟೇಸ್ಟಿಯಾಗಿ ಮಾಡ್ಯಾರ್ರಿ. ನೋಡೋಣ ಯಾವ ಥರ ಟೇಸ್ಟ್ ಐತೆ ಅಂಥೇಳಿ. ಈಗ ಬರ್ರಿ ಫ್ರೆಂಡ್ಸ್, ಎಲ್ಲರೂ ಊಟ ಮಾಡೋಣ. ಈಗ ಅಂತೂ ನಾವು ಇಲ್ಲಿ ಬಂದಿವಲ್ರಿ, ಭಾಳ ಖುಷಿ ಆಗೈತೆ ರೀ ನಮ್ಗೆ. ಈಗ ಸ್ಕೂಲ್ ಮತ್ತೆ ಸ್ಟಾರ್ಟ್ ಆಗಿಬಿಟ್ಟವ್ರಿ, ಮತ್ತೆ ಊರಿಗೆ ಹೋಗ್ಬೇಕು ರೀ ಫ್ರೆಂಡ್ಸ್. ಈಗ ನೋಡಿರಿ ಫ್ರೆಂಡ್ಸ್, ಮಕ್ಕಳಂತೂ ಭಾಳ ಖುಷಿಯಾಗಿದ್ದಾರೆ. ಭಾಳ ದಿನಕ್ಕೆ ಬಂದೀವಿ ನಾವು. ಭಾಳ ದಿನ ಅಂದ್ರೆ ನಾವು ಒಂದು 3-4 ತಿಂಗಳಾಗೈತೆ ರೀ ಒಟ್ಟು ಬಂದಿದ್ದಿಲ್ಲ. ನಡಕ್ಕೆ ಯಾವಾಗಾರ ಒಂದಿನ ಬಂದು ಹೋಗ್ಬಿಡ್ತಿದ್ವಿ, ಅದನ್ನೂ ಬಂದಿದ್ದಿಲ್ಲ ರೀ ನಾವು. ಸ್ಕೂಲ್ ಅದಾವ ಅಂಥೇಳಿ ಒಟ್ಟು ಬಂದಿದ್ದಿಲ್ಲ. ಈಗ ಬಂದೀವಿ ರೀ ಫ್ರೆಂಡ್ಸ್. ಬಂದು ನಮಗಂತೂ ಭಾಳ ಖುಷಿ ಆಯ್ತು ರೀ. ಅಷ್ಟು ಖುಷಿ ಆಯ್ತಂದ್ರೆ ಹೇಳೋಕ್ಕನ ಇದಿಲ್ಲ ರೀ, ಮಾತಿಲ್ಲ.
ಹಾಗಾಗಿ ನೋಡಿರಿ ಫ್ರೆಂಡ್ಸ್, ಈಗ ನಾನು ಊಟ ಮಾಡಕತ್ತೀನಿ. ಮಾಡಿಂದ ಮತ್ತೆ ಫ್ರೆಂಡ್ಸ್ ಎಷ್ಟು ವ್ಯೂ ಎಷ್ಟು ಚೆಂದಾಗಿ ಎಷ್ಟು ಚಲೋ ಇದೆ. ಸೂರ್ಯದ ಕಿರಣ ನೋಡಿರಿ ಫ್ರೆಂಡ್ಸ್, ಎಷ್ಟು ಕಲರ್ ಫೈನಾಗಿ ಮ್ಯಾಲಿದ್ದ ತೋರಿಸ್ತಾ ಇದ್ದು ನಾನು. ಮಸ್ತ್ ಐತ್ರಿ ಇಲ್ಲೇ ನೋಡಕ್ಕೆ, ಎಷ್ಟು ಶಾಂತವಾಗಿ ಎಷ್ಟು ಸೂಪರ್ ಆಗಿದೆ ನೋಡಿ ಫ್ರೆಂಡ್ಸ್. ಏನಮ್ಮನ್ ಚಹಾ ಕುಡ್ದ್ಯಾ? ಯಾಕೆ ಬಾಯಿಲೆ ಏಮು ಕೆಳಗೆ ಹೋಗ್ತೀಯಾ? ಈಗ ನೋಡಿರಿ ಫ್ರೆಂಡ್ಸ್, ನಿಮ್ಗೆ ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿತ್ತು ಅಂತ ಹೇಳಿ ನಾನು ಅನ್ಕೊತೀನಿ ಫ್ರೆಂಡ್ಸ್. ಬ್ಲಾಗ್ ಎಂಡ್ ಮಾಡ್ತೀನಿ. ಓಕೆ, ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್. ಮತ್ತೆ ಸಿಗೋಣ ರೀ ನೆಕ್ಸ್ಟ್ ಬ್ಲಾಗ್ನಲ್ಲಿ. ಬಾಯ್.